ಸಿಕ್ಕವರನ್ನೆಲ್ಲ ಮಾತಿನಲ್ಲೇ ಸದೆ ಬಡಿದ ಯಡಿಯೂರಪ್ಪನವರದು ಅಬ್ಬರದ ಪ್ರತಾಪ. ಈ ಉಗ್ರ ಪ್ರತಾಪ ನೋಡ್ತಾ ಇದ್ರೆ ಆಟೋಮ್ ಬಾಂಬೆ ಸಿಡಿಯುತ್ತೇನೋ ಅನ್ನೋ ಥರ ಇತ್ತು. ಆದರೆ ಕೊನೆಗಾಗಿದ್ದು ಠುಸ್ ಪಟಾಕಿ. ಹಾಗಂತ ಸಾಧನೆ ಇಲ್ವೇ ಇಲ್ಲ ಅನ್ನೋ ಹಂಗೂ ಇಲ್ಲ. ದಿನವಿಡೀ ಕನ್ಫ್ಯೂಷನ್, ಏನೋ ತಲ್ಲಣ, ಏನೋ ತವಕ. ಸರ್ಕಾರ ಉಳಿಯುತ್ತಾ ಬೀಳುತ್ತಾ? ಸದಾನಂದ ಗೌಡ ಕುರ್ಚಿ ಉಳಿಸ್ಕೋತಾರ? ಬಿಜೆಪಿ ಇಬ್ಬಾಗವಾಗುತ್ತಾ? ಯಡಿಯೂರಪ್ಪ ಹೊಸ ಪಕ್ಷ ಕಟ್ತಾರ? ಬಿಜೆಪಿಯಲ್ಲಿ ಉಳಿಯೋರು ಯಾರು? ಬಿಎಸ್ವೈ ಜೊತೆ ಹೋಗೋರು ಯಾರು? ಜೆಡಿಎಸ್ ಸರ್ಕಾರಕ್ಕೆ ಬೆಂಬಲ ಕೊಡುತ್ತಾ? ಪಕ್ಷೇತರರು ಏನ್ ಮಾಡ್ತಾರೆ? ಸಂಪುಟ ವಿಸ್ತರಣೆ ಭವಿಷ್ಯ ಏನಾಗುತ್ತೆ? ಹೀಗೆ ಒಂದೇ ಎರಡೇ ಸಾಲು ಸಾಲು ಪ್ರಶ್ನೆಗಳು. ಕೊನೆಗೆ ಅಬ್ಬರಿಸಿ ಬೊಬ್ಬಿರಿದ ಯಡಿಯೂರಪ್ಪ ಉಗ್ರಾವತಾರ ಬಿಟ್ಟು ಶಾಂತರಾದರು. ಇಷ್ಟೆಲ್ಲ ಆದಮೇಲೆ ಕೊನೆಗೂ ಯಡಿಯೂರಪ್ಪ ಸಾಧಿಸಿದ್ದೇನು? ಪಕ್ಷಕ್ಕೆ ತಾವೆಷ್ಟು ಅನಿವಾರ್ಯ ಅನ್ನೋದನ್ನ ಮತ್ತೆ ಸಾಬೀತುಪಡಿಸಿದ್ರು. ಎಸ್, ಇಂದಿನ ಒಟ್ಟಾರೆ ಬೆಳವಣಿಗೆಯಲ್ಲಿ ಯಡಿಯೂರಪ್ಪ ಕರ್ನಾಟಕದಲ್ಲಿ ತಾವಿಲ್ಲದೆ ಪಕ್ಷ ಇಲ್ಲ, ತಾನು ಬಿಜೆಪಿಗೆ ಎಷ್ಟು ಅನಿವಾರ್ಯ ಅನ್ನೋದನ್ನ ಸಾಬೀತುಪಡಿಸಿದ್ರು. ನಾನು ಹೋದರೆ ಬಿಜೆಪಿಯೂ ಇಲ್ಲ, ಭವಿಷ್ಯವೂ ಇಲ್ಲ ಅನ್ನೋದನ್ನ ಸಾಧಿಸಿ ತೋರಿಸಿದ್ರು. ತಾವು ಪಕ್ಷ ಬಿಟ್ಟರೆ ಸರ್ಕಾರ ಅತಂತ್ರ ಅನ್ನೋ ಸಂದೇಶ ರವಾನೆಯಾಯಿತು. ಅಷ್ಟೇ ಅಲ್ಲ, ತಾವು ಪಕ್ಷ ಬಿಟ್ಟರೆ ಬಿಜೆಪಿಯೂ ಉಳಿಯೋದಿಲ್ಲ, ಸರ್ಕಾರವೂ ಉಳಿಯೋದಿಲ್ಲ. ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅಧಿಕಾರ ಕರುಣಿಸಿದ ಕರ್ನಾಟಕದಲ್ಲಿ ಬಿಜೆಪಿ ಅವಧಿ ಪೂರೈಸದೆ ಕುರ್ಚಿ ಕಳೆದುಕೊಳ್ಳುತ್ತೆ ಅನ್ನೋ ಸಂದೇಶವನ್ನ ರವಾನಿಸಿದರು. ಮಾಜಿಯಾಗಿದ್ದರೂ ಶಾಸಕರ ವಲಯದಲ್ಲೇ ತಾನೇ ನಾಯಕ ಅನ್ನೋ ಸಂದೇಶ. ತಾವು ಮಾಜಿ ಸಿಎಂ ಆಗಿ ಅರ್ಧ ವರ್ಷಗಳೇ ಕಳೆದು ಹೋಗಿದ್ದರೂ, ಜೈಲಿಗೆ ಹೋಗಿ ಬಂದಿದ್ದರೂ, ಸಿಬಿಐ ತನಿಖೆಯ ಕುಣಿಕೆಗೆ ಬಿದ್ದಿದ್ದರೂ ಕೂಡ ಈಗಲೂ ಶಾಸಕರ ವಲಯದಲ್ಲಿ ತಾನೇ ನಾಯಕ ಅನ್ನೋದನ್ನ ಸಾಬೀತುಪಡಿಸಿದ್ರು. ತಮ್ಮನ್ನು ಕಡೆಗಣಿಸುತ್ತಿದ್ದ ವಿರೋಧಿಗಳಿಗೆ ಒಂದು ಎಚ್ಚರಿಕೆಯ ಸಂದೇಶ ಕೊಟ್ರು. ತನ್ನನ್ನ ಕಡೆಗಣಿಸಿದ್ರೆ, ನಿರ್ಲಕ್ಷಿಸಿದ್ರೆ ಹುಷಾರ್, ನಿಮ್ಮ ರಾಜಕೀಯ ಭವಿಷ್ಯವನ್ನೇ ಅಲುಗಾಡಿಸುತ್ತೇನೆ ಎನ್ನುವ ಹೆದರಿಕೆ ಹುಟ್ಟಿಸೋದ್ರಲ್ಲಿ ಸಕ್ಸಸ್ ಆದ್ರು. ಆಪ್ತ ಶಾಸಕರು ಮತ್ತು ಬೆಂಬಲಿಗರ ರಕ್ಷಣೆ ಪಕ್ಷದ ಮೇಲೆ ಹಿಡಿತ ಸಾಧಿಸಿದ್ದು. ಇದರ ಜೊತೆಯಲ್ಲೇ ತಮ್ಮನ್ನ ನಂಬಿ ತಮ್ಮೊಂದಿಗೆ ಉಳಿದುಕೊಂಡಿರುವ ಆಪ್ತ ಶಾಸಕರು, ಸಚಿವರು, ಬೆಂಬಲಿಗರಿಗೆ ನಿಮ್ಮೊಂದಿಗೆ ನಾನಿದ್ದೇನೆ, ನಾನು ಇರುವವರೆಗೂ ನಿಮಗೆ ಭಯವಿಲ್ಲ ಅನ್ನುವ ಅಭಯ ಕೊಟ್ರು. ಡಿವಿಎಸ್ ತಮ್ಮ ಅಂಕೆ ಮೀರದಂತೆ ನಿಯಂತ್ರಿಸೋ ಕೆಲಸದಲ್ಲಿ ಯಶಸ್ವಿ. ತಮ್ಮ ಅಂಕೆ ಮೀರಿ ಹೋಗುತ್ತಿದ್ದ ಸಿಎಂ ಡಿವಿಎಸ್ ಅವರನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಇದನ್ನೊಂದು ವೇದಿಕೆಯನ್ನಾಗಿ ಬಳಸಿಕೊಂಡ್ರು. ತಮ್ಮ ಆಣತಿ ಆಜ್ಞೆ ಮೀರಿದರೆ ನೀನು ಇಲ್ಲ, ನಿನ್ನ ಸಿಎಂ ಕುರ್ಚಿಯೂ ಇಲ್ಲ, ನಿನ್ನ ಸಿಎಂ ಅಧಿಕಾರದ ಸೃಷ್ಟಿಕರ್ತನೂ ನಾನೇ, ಅದನ್ನ ಕಿತ್ತು ಹಾಕುವ ಶಕ್ತಿಯೂ ನನಗಿದೆ ಅನ್ನೋ ಸಂದೇಶ ಕೊಟ್ರು. ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಛಲವೇತಕ್ಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ. ನನ್ನಂಥ ಗಂಡಿಂದ ಸೋಲೋಕೆ ಆಸೆಯ ನಿನಗೆ. ವರಿಷ್ಠರು ಸುಲಭವಾಗಿ ತಮ್ಮನ್ನ ಕಡೆಗಾಣಿಸಲು ಆಗಲ್ಲ ಅನ್ನೋ ಸಂದೇಶ ರವಾನೆ. ಹೈಕಮಾಂಡ್ ಅನ್ನು ತಾನು ಮಣಿಸಬಲ್ಲೆ, ಹೈಕಮಾಂಡ್ ತಾನು ಹೇಳಿದಂತೆ ಕೇಳುತ್ತೆ ಅನ್ನುವ ವಿಶ್ವಾಸವನ್ನ ತಮ್ಮ ಬೆಂಬಲಿಗರ ಮನಸ್ಸಲ್ಲಿ ಮತ್ತೊಮ್ಮೆ ಬಿತ್ತುವಲ್ಲಿ ಯಶಸ್ವಿಯಾದರು. ತಾವು ಪಕ್ಷ ಬಿಟ್ಟರೆ ಬಿಜೆಪಿ ನೆಲ ಕಚ್ಚುತ್ತೆ ಅನ್ನೋ ಭಯ ಹುಟ್ಟಿಸಿದರು. ಬಿಜೆಪಿ ಹೆದರಿದ್ದು ಇದೇ ಕಾರಣಕ್ಕೆ. ಬಿಎಸ್ವೈ ಅವರ ಜೊತೆ ಅಧಿಕಾರ ಇಲ್ಲದಿದ್ದರೂ 70 ಶಾಸಕರಿದ್ದಾರೆ ಅನ್ನೋದು ಬಹಿರಂಗವಾಯಿತು. ಇದರಿಂದಾಗಿ ಬಿಎಸ್ವೈ ಬಿಜೆಪಿ ಬಿಟ್ಟರೆ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ನೆಲಸಮವಾಗಲಿದೆ ಅನ್ನೋ ಭಯ ಹುಟ್ಟಿಸುವಲ್ಲಿ ಯಡಿಯೂರಪ್ಪ ಸಕ್ಸಸ್ ಆದ್ರು. ಡಿವಿಎಸ್, ಈಶ್ವರಪ್ಪ, ಅನಂತಕುಮಾರ್ ವಿರುದ್ಧ ಇದ್ದಾರೆ ಅನ್ನೋದನ್ನ ಬಹಿರಂಗವಾಗಿ ಸಾರಿದರು. ಸಿಎಂ ಸದಾನಂದ ಗೌಡ, ಅನಂತಕುಮಾರ್ ಮತ್ತು ಈಶ್ವರಪ್ಪ ತಮ್ಮ ವಿರೋಧಿಗಳು ಅನ್ನೋದನ್ನ ಬಹಿರಂಗಪಡಿಸಿದರು. ಈ ಮೂಲಕ ಇನ್ನು ಮುಂದೆ ಈ ಮೂವರು ತಮ್ಮ ವಿರುದ್ಧ ಬಹಿರಂಗ ಹೇಳಿಕೆ ನೀಡುವಾಗ ನಾಲಿಗೆ ಮೇಲೆ ಹತೋಟಿ ಇರಬೇಕು ಅನ್ನೋ ಎಚ್ಚರಿಕೆ ಕೊಟ್ಟರು.
ಅಡ್ವಾಣಿಗೆ ತಮ್ಮ ಬಗ್ಗೆ ತಪ್ಪು ಮಾಹಿತಿ ನೀಡಿದ್ದಾರೆ ಅನ್ನೋದನ್ನ ಬಹಿರಂಗಪಡಿಸಿದರು. ಇನ್ನು ತಮ್ಮನ್ನ ಕಂಡರೆ ಮಾರುದೂರ ಸರಿಯುತ್ತಿರುವ ಅಡ್ವಾಣಿ ಅವರಿಗೆ ನಾನು ಈಗಲೂ ನಿಮ್ಮ ಮಾತು ಕೇಳುತ್ತೇನೆ, ಆದರೆ ನಿಮ್ಮ ಜೊತೆ ಇರುವವರು ನಮ್ಮ ಮಧ್ಯೆ ಕಂದಕ ಸೃಷ್ಟಿಸಿದ್ದಾರೆ ಅನ್ನೋ ಸಂದೇಶ ರವಾನಿಸಿದರು. ಬಹುಶಃ ಯಡಿಯೂರಪ್ಪನವರಿಗೆ ಅಡ್ವಾಣಿ ಅವರನ್ನ ಬಹಿರಂಗವಾಗಿ ಎದುರು ಹಾಕಿಕೊಳ್ಳುವ ಇಷ್ಟವಿದ್ದಂತಿಲ್ಲ. ಇದಿಷ್ಟು ಯಡಿಯೂರಪ್ಪ ತಮ್ಮ ರಾಜೀನಾಮೆ ಬೆದರಿಕೆ ಆಟದಲ್ಲಿ ಸಾಧಿಸಿದ್ದು. ಇವುಗಳಷ್ಟೇ ಅಲ್ಲದೆ ಯಡಿಯೂರಪ್ಪ ತಮ್ಮ ಮುಂದಿನ ಹಾದಿಗಳನ್ನ ಅಷ್ಟೇ ಮುಕ್ತವಾಗಿಟ್ಟುಕೊಂಡಿದ್ದಾರೆ. ಅವುಗಳಿಂದ ಅವರು ದೂರ ಸರಿದಿಲ್ಲ. ಬುಸ್ ಎನ್ನುತ್ತಿದ್ದಾರೆ, ಕಚ್ಚುತ್ತಿಲ್ಲ. ಹೆದರಿಸ್ತಾ ಇದ್ದಾರೆ, ಆಟ ಮುಗಿಸ್ತಾ ಇಲ್ಲ. ನಿಜ ಹೇಳಬೇಕು ಅಂದ್ರೆ ಹೊಸದೊಂದು ಆಟ ಈಗಷ್ಟೇ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಒಟ್ನಲ್ಲಿ ಕ್ಲೈಮ್ಯಾಕ್ಸ್ ಸ್ವಲ್ಪ ಕಾಮಿಡಿ ಆಗೋಯ್ತು. ಕುರಿ ಕೋಳಿನ ಸೋಮವಾರ ಶನಿವಾರ ಕುಯ್ಯಂಗಿಲ್ಲ. ಏನು ಮಾಡಿದ್ರೋ ಏನೋ, ವೋಟ್ ಕೊಟ್ಟವ್ರಿಗೆ ಏನಂದ್ರೆ ಏನೂ ಅರ್ಥ ಆಗಲಿಲ್ಲ. You wanna say it, believe it, 'cause all people say it the right way. I wanna tell you the way you should say it, and that is the right way. ಕುರಿ ಕೋಳಿನ ಸೋಮವಾರ ಶನಿವಾರ ಕುಯ್ಯಂಗಿಲ್ಲ. ವಾರ ಒಪ್ಪತ್ತು ಇಲ್ದಂಗೆ ಪೂಜೆನೂ ಮಾಡಂಗಿಲ್ಲ. ಗಳಿಗೆ ನೋಡಿ ಪ್ರೀತಿ ಹುಟ್ಟಲ್ಲ, ಕಾಲ ನೋಡಿ ತಾಯಿ ಹೇರಲ್ಲ, ಜಾಗ ನೋಡಿ ಯಾರು ಸಾಯಲ್ಲ, ಹಂಗಂತ ಹಿಂಗಂತ ಏನೇನು ಅಂತಾರಲ್ಲ. ಹೋಗ್ಲಿ ಬಿಡು, ಹೋಗ್ಲಿ ಬಿಡು, ಹೋಗ್ಲಿ ಬಿಡು. ಖಾಲಿ ಕೊಡ ತರಬೇಡ, ಸೌದೆ ಒತ್ತು ಬರಬೇಡ, ಎಲ್ಲಿಗಂತ ಕೇಳಬೇಡ, ಜೋಪಾನ ಎಲ್ಲ ಅಪಶಕುಮಾರ. ಕೊಡದಲ್ ತಂದ್ರೆ ನೀರಣ್ಣ, ಸೌದೆ ಉಳಿದ್ರೆ ಹಿಟ್ಟಣ್ಣ, ಎಲ್ಲಿಗಂತ ಕೇಳೋದು ಜೋಪಾನ್ವಾ ಹೋಗಿ ಬಾಂತ. ಎಳುಮಲೆ ಮಾದಪ್ಪ, ನೀನೇ ಹೇಳು ಬಾರಪ್ಪ, ಒಂದು ತಿಳಿಯುವಲ್ಲೋ ಶಿವಪ್ಪ. ಹೋಗ್ಲಿ ಬಿಡು, ಹೋಗ್ಲಿ ಬಿಡು, ಹೋಗ್ಲಿ ಬಿಡು. ಕುರಿ ಕೋಳಿನ ಸೋಮವಾರ ಶನಿವಾರ ಕುಯ್ಯಂಗಿಲ್ಲ. ವಾರ ಒಪ್ಪತ್ತು ಇಲ್ದಂಗೆ ಪೂಜೆನೂ ಮಾಡಂಗಿಲ್ಲ. ಗಳಿಗೆ ನೋಡಿ ಪ್ರೀತಿ ಹುಟ್ಟಲ್ಲ, ಕಾಲ ನೋಡಿ ತಾಯಿ ಹೆರಲ್ಲ, ಜಾಗ ನೋಡಿ ಯಾರು ಸಾಯಲ್ಲ, ಹಂಗಂತ ಹಿಂಗಂತ ಏನೇನು ಅಂತಾರಲ್ಲ. ಹೋಗ್ಲಿ ಬಿಡು, ಹೋಗ್ಲಿ ಬಿಡು, ಹೋಗ್ಲಿ ಬಿಡು. ಕುರಿ ಕೋಳಿನ ಹೋಗ್ಲಿ ಬಿಡ್ರಿ. ಇದಪ್ಪ ಕಥೆ. ಬಿಜೆಪಿ ಭಿನ್ನಮತದ ಸಿನಿಮಾ ಮುಗೀತಾ? ಇನ್ನೂ ಬಾಕಿ ಇದೆಯಾ? ಯಾವನಿಗೆ ಗೊತ್ತು. ಮುಗೀತು ಅಂತ ಹೇಳೋ ಧೈರ್ಯ ತಾನೇ ಯಾರಿಗಿದೆ ಹೇಳಿ. ಇದು ಇವತ್ತಿನ ಸಮಥಿಂಗ್ ಸ್ಪೆಷಲ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.